Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 55 verse 5. I, the Lord your God, the Holy God of Israel, will make all this happen. I will give you honor and glory. ಏಷಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 5ನೇ ವಚನ. ಇಸ್ರಾಯೇಲ್ನ ಸದಮಲ ಸ್ವಾಮಿ ಎನ್ನಿಸಿಕೊಳ್ಳುವ ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿ ಬರುವುದು. ಹೌದು, ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಆಶೀರ್ವದಿಸುವೆನು, ನಾನು ನಿಮಗೆ ವೈಭವವನ್ನು ಕೊಡುವೆನು ಎಂಬುದಾಗಿ. ನಾನು ನಿಮಗೆ ವೈಭವ ಕೊಟ್ಟಿರುವುದನ್ನು ಜನರು ನೋಡಿ ನಿಮ್ಮ ಆಶ್ರಯಕ್ಕೆ ಬರುವರು ಎಂಬುದಾಗಿ. ಹೌದು, ದೇವರು ನಿಮಗೆ ಎಷ್ಟಾಗಿ ಆಶೀರ್ವದಿಸ್ತಾರೆ ಎಂದರೆ, ನೀವು ನಿಮಗೆ ಬೇಕಾದಷ್ಟು ಆಸ್ತಿ ಅಂತಸ್ತು ಇರುವುದಷ್ಟೇ ಅಲ್ಲ, ಇತರರಿಗೆ ಸಹಾಯ ಮಾಡುವಂತೆ ನಿಮ್ಮ ಕೈ ಯಾವಾಗಲೂ ಮೇಲಿರುವಂತೆ ದೇವರು ಮಾಡುತ್ತೇನೆಂಬುದಾಗಿ ಹೇಳ್ತಾ ಇದ್ದಾರೆ. ದೇವರು ನಿಮಗೆ ಕೊಟ್ಟಿರುವ ಈ ವೈಭವವನ್ನು ನೋಡಿ ನಿಮಗೇ ಗೊತ್ತಿಲ್ಲದ ಜನಾಂಗ ನಿಮ್ಮ ಆಶ್ರಯಕ್ಕೆ ಬರುವರು ಎಂಬುದಾಗಿ. ಜಕರ್ಯ 8:22-23 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಬಹು ದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರನಾದ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು ಎಂಬುದಾಗಿ. ಯಾಕೆಂದರೆ ಯೆಹೋವ ದೇವರು ನಿಮ್ಮಲ್ಲಿದ್ದಾರೆ. ನೀವು ಸಾಧಾರಣ ಜನರಲ್ಲ, ದೇವರು ನಿಮ್ಮ ಬಳಿ ಇರುವುದರಿಂದ ನಿಮ್ಮ ಆಶ್ರಯಕ್ಕೆ ಜನರು ಬರಲಿಕ್ಕಿದ್ದಾರೆ. ಕೆಲವರನ್ನ ಮನುಷ್ಯರು ಹೆಚ್ಚಿಸುತ್ತಾರೆ, ಕೆಲವರನ್ನ ಸೈತಾನನ ಹೆಚ್ಚಿಸ್ತಾರೆ, ಕೆಲವರನ್ನ ದೇವರು ಹೆಚ್ಚಿಸ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನನ್ನನ್ನು ನಿನ್ನನ್ನು ದೇವರು ಹೆಚ್ಚಿಸುವಾತನಾಗಿದ್ದಾನೆ. ಇಂದು ನಾನು ನೀನು ಈ ಸ್ಥಿತಿಯಲ್ಲಿ ಇದ್ದೇವೆಂದರೆ ಅದಕ್ಕೆ ಕಾರಣ ನಮ್ಮ ದೇವರಾದ ಯೆಹೋವನೇ. ಯಾರನ್ನು ಬೇಕಾದರೂ ಹೆಚ್ಚಿಸಲಿಕ್ಕೆ, ಮಹಿಮೆ ಪಡಿಸಲಿಕ್ಕೆ ದೇವರಿಂದ ಸಾಧ್ಯ ಉಂಟು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ದೇವರಾದ ಯೆಹೋವನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಆಗ ಆತನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವನು, ನಿಮ್ಮನ್ನು ಮಹಿಮೆ ಪಡಿಸುವನು, ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವನು. ಆಗ ನೀವು ಕರ್ತನನ್ನು ಮಹಿಮೆ ಪಡಿಸಿರಿ. ಅನೇಕರು ಮಾಡುವ ತಪ್ಪೇನೆಂದರೆ, ದೇವರು ಅವರನ್ನು ಹೆಚ್ಚಿಸಿದಾಗ ಹೆಮ್ಮೆ ಪಡುತ್ತಾರೆ. ನೆಬೂಕದ್ನೆಚ್ಚರ್ ರಾಜನು ಇದನ್ನೇ ಮಾಡಿದ್ದಾನೆ. ದೇವರು ಅವನಿಗೆ ಘನವನ್ನು, ಮಹಿಮೆಯನ್ನು, ಉನ್ನತ ಸ್ಥಾನವನ್ನು ಕೊಟ್ಟಾಗ ಅವನು ಆ ಮಹಿಮೆಯನ್ನು, ಆ ಸ್ತುತಿಯನ್ನು ಕರ್ತನಿಗೆ ಸಲ್ಲಿಸದೆ ತನ್ನನ್ನು ತಾನು ಹೆಚ್ಚಿಸಿಕೊಂಡನು. ಅವನು ಬಾಬೇಲ್ ದೇಶದ ಅರಮನೆಯ ಮಾಳಿಗೆ ಮೇಲೆ ಓಡಾಡುತ್ತಾ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾನೆ. ದಾನಿಯೇಲ 4:29-30 ನಾವು ನೋಡುತ್ತೇವೆ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ, ನನ್ನ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಈ ಮಹಾಪಟ್ಟಣವಾದ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಕೂಡಲೇ ಅವನು ಮೃಗದಂತಾದನು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳಲಿಕ್ಕೆ ಹೋಗಬೇಡಿರಿ. ದೇವರು ನಿಮ್ಮನ್ನು ಹೆಚ್ಚಿಸಿದಾಗ, ದೇವರು ನಿಮಗೆ ವೈಭವವನ್ನು ಕೊಟ್ಟಿರುವಾಗ ನೀವು ಆತನ ಮುಂದೆ ತಾಳ್ಮೆಯಿಂದ ಇರ್ರಿ. ಕರ್ತನು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ ಅಪ್ಪ, ನೀವು ಕರುಣೆಯುಳ್ಳ ದೇವರು, ಮಹಿಮೆಯುಳ್ಳ ದೇವರು, ರಾಜಾದಿರಾಜನು ಅಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರೇ. ನಿನ್ನ ಬಳಿ ಬರೋರಿಗೆ ನೀನು ವೈಭವವನ್ನು ಕೊಡುತ್ತೆ, ನೀನೇ ಹೆಚ್ಚಿಸುತ್ತೆ, ನೀನು ಆಶೀರ್ವದಿಸುತ್ತೆ. ಅದಕ್ಕಾಗಿ ಸ್ತೋತ್ರ ತಂದೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನೀನು ನಿನ್ನ ಮಕ್ಕಳಿಗೆ ಕೊಟ್ಟಿರೋ ವೈಭವವನ್ನು ನೋಡಿ ಅನೇಕ ಜನರು, ತಿಳಿಯದ ಜನಾಂಗವು ಅವರ ಆಶ್ರಯಕ್ಕೆ ಬರುವರು ಎನ್ನುವ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ತಂದೆಯೇ. ಅವರ ಜೀವಿತದಲ್ಲಿ ನೀನು ಕೊಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ ಅಪ್ಪ. ಅವರೆಲ್ಲರೂ ನಿನಗೆ ಮಹಿಮೆ ಪಡಿಸುವ ರೀತಿಯಲ್ಲಿ ಜೀವಿಸಲಿಕ್ಕೆ ಕೃಪೆ ಮಾಡಿರಿ. ಅನೇಕರಿಗೆ ಸಹಾಯ ಮಾಡುವಂತೆ, ಅವರ ಕೈ ಯಾವಾಗಲೂ ಮೇಲಿರಲಿಕ್ಕಾಗುವಂತೆ ಕೃಪೆ ಮಾಡಿರಿ ಕರ್ತನೆ. ಇವರು ಯಾವ ಕೊರತೆಯಿಂದ ಬಳಲುತ್ತಾ ಇರುವುದಾದರೂ ಅವರಿಗೆ ಆ ಕೊರತೆಯನ್ನು ನೀಗಿಸು ಕರ್ತನೆ. ಅವರ ಜೀವಿತದಲ್ಲಿ ಬೇಕಾದದ್ದನ್ನು ಆಶೀರ್ವದಿಸು. ಯೆಹೋವ ಈರೆ ನೀನಾಗಿದ್ದುಕೊಂಡು ಅವರಿಗೆ ಬೇಕಾದದ್ದನ್ನು ಒದಗಿಸಿ ಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.